ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಬ್ಲಾಗ್. ಇವತ್ತೇನು ಸ್ಪೆಷಲ್ಲ ಅಂತ ಅಂದರೆ ನಮ್ಮ ಫ್ರೆಂಡು ಸೀಮಂತ ಕಾರ್ಯಕ್ರಮ ಇದೆ. ಸೊ ನಾನು ಇಲ್ಲಿಂದ ಬೇಗನೆ ಬರ್ತೀನಿ ಅಂತ ಅವಳಿಗೆ ಹೇಳಿದ್ದೀನಿ. ಅವಳು 6 ಗಂಟೆ ಅಷ್ಟು ಬರೋಕಿಲ್ಲ, ನೆನ್ನೆನೇ ಬರಬೇಕು ಅಂತ ಹೇಳಿದ್ಲು. ನಾನು ನೆನ್ನೆ ಬರೋಕ್ಕಾಗಲ್ಲ, ಇವತ್ತು ಬೇಗ ಬರ್ತೀನಿ ಅಂತೇಳಿ 6:30 ಆಗೋಗಿದೆ. ಸೊ ಒಂದು 10 ನಿಮಿಷ ಹೊರಡ್ತೀನಿ ಇವಾಗ. ಈಗ ಇಲ್ಲಿಂದ ಹೊರಟು ಅವ್ರ ಮನೆಗೆ ತಲುಪೋಷ್ಟು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಮೇ ಬಿ ಒಂದು 12 ಕಿಲೋಮೀಟರ್ಸ್ ಇದೆ ನಮ್ಮ ಮನೆಯಿಂದ ಅವ್ರ ಮನೆಗೆ. ಬನ್ನಿ ಫ್ರೆಂಡ್ಸ್ ಹೋಗೋಣ. ಇವತ್ತು ಹೇಗಿರುತ್ತೆ ಡೇ ಅಂತ ತೋರಿಸ್ತೀನಿ. ನಾನು ಯಾವುದು ಅಂದರೆ ನನ್ನ ಫ್ರೆಂಡ್ಸ್ ಸೀಮು ಅಂತಂದ್ರೆ ನಂಗೆ ತುಂಬ ಖುಷಿ ಆಗ್ತಿದೆ. ಯಾಕಂತ ಅಂದರೆ ನಾವೆಲ್ಲ ಚೈಲ್ಡ್ ಥರ ಆಡ್ತಾಯಿದ್ದೆ. ಅವಳು ಮಕ್ಕಳು ಮಾಡ್ಕೊತಾ ಇದ್ದಾಳೆ. ನನ್ನ ಫ್ರೆಂಡ್ ಪಾಪುನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿದ್ದೆ. ಇವಾಗಲೇ ವಿಶ್ ಮಾಡ್ತಾ ಇದ್ದೀನಿ. ಬನ್ನಿ ಅವ್ರ ಮನೆಗೆ ಹೋಗೋಣ. ಆ್ಯಕ್ಚುಲಿ ತುಂಬಾ ಚಳಿ ಇದೆ, ಕೋಲ್ಡ್ ಆಗಿದೆ ವೆದರು. ಫುಲ್ಲು ಪ್ಯಾಕ್ ಆಗಿ ಅವ್ರ ಊರ ಕಡೆಗೆ ಹೋಗ್ತಾ ಇದ್ದೀನಿ. ಸೊ ನನಗೆ ಡ್ರೈವ್ ಮಾಡ್ಬೇಕಾದ್ರೆ ವಿಡಿಯೋ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಒಂದು ಸೈಡಲ್ಲಿ ಕಾಲ್ ಬಂದು ತುಂಬಿಟ್ಟು ಹಂಗೆ ವಿಡಿಯೋ ಮಾಡ್ತಾಯಿದ್ದೆ. ಅವ್ರ ಮನೆ ಅಡ್ರೆಸ್ ಕೇಳ್ಕೊಂಡು ಅವ್ರ ಮನೆ ಹತ್ರ ಬಂದೆ. ಸೊ ಫೈನಲಿ ಅವ್ರ ಮನೆಗೆ ರೀಚ್ ಆದ ತಕ್ಷಣ ಕಾಫಿ ಕೊಟ್ಟು ಸ್ಯಾರಿ ಎಲ್ಲ ಪಿನ್ ಮಾಡ್ಕೊಂಡು ಅವಳು ಎಲ್ಲ ರೆಡಿ ಆಗ್ತಿದ್ದಾಳೆ. ಫಂಕ್ಷನ್ಗೆ ಬಲೂನ್ಸ್ ಡೆಕೋರೇಷನ್ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ರೆ. ಸೊ ಬನ್ನಿ ಅವಳಿಗೆ ಮೇಕಪ್ ಮಾಡಿ ವಿಡಿಯೋ ಹಾಕ್ತೀನಿ, ಒಂದು ಚಿಕ್ಕದಾಗಿ ನೋಡ್ಕೊಳ್ಳಿ. ನನ್ನ ಫ್ರೆಂಡಿಗೆ ಮೇಕಪ್ ಮಾಡೋದು ಏನೋ ಒಂಥರ ಖುಷಿ ಆಯಿತು. ಆ್ಯಕ್ಚುಲಿ ಅವಳು ತುಂಬಾ ಚೆನ್ನಾಗಿದ್ದಾಳೆ. ಅದರಲ್ಲಿ ನಾನು ಮೇಕಪ್ ಮಾಡಿದ್ದಲ್ಲ, ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸ್ತಾಳೆ ಅನ್ನೋ ಒಂದು ಹೋಪ್ ಇದೆ. ಫೈನಲಿ ಈ ಥರ ಲುಕ್ ಇತ್ತು, ಸಿಂಪಲ್ಲಾಗಿ ಚೆನ್ನಾಗಿರಲಿ ಅಂತ. ಅವ್ರ ಮನೇಲಂತೂ ಲಿಫ್ಟಿಗೆ ಹಚ್ಚಿದ್ಕೆ ಏನು ಹಂಗೆ ಹಚ್ಚಿದ್ದೀರಾ ಅಂತ ಹೇಳ್ತಾಯಿದ್ರು. ಆದರೂ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ನಮ್ಮ ಹುಡುಗಿ. ಎಲ್ಲ ನೆಂಟರು ಫ್ಯಾಮಿಲಿ ಎಲ್ಲ ಬಂದ್ಬಿಟ್ಟಿದ್ದಾರೆ. ಶಾಸ್ತ್ರ ಸ್ಟಾರ್ಟ್ ಮಾಡ್ತಾರೆ, ನಾವಿನ್ನೂ ರೆಡಿ ಆಗಬೇಕು ಇವಾಗ. ನನಗೊಂದು ಸ್ವಲ್ಪ ಕೋಲ್ಡ್ ಜಾಸ್ತಿ ಆಗಿಬಿಟ್ಟಿದೆ, ಅದಕ್ಕೆ ನನ್ನ ವಾಯ್ಸು ಕ್ಲಾರಿಟಿ ಬರ್ತಾಯಿಲ್ಲ ಅಂದ್ಕೋತಾ ಇದ್ದೀನಿ. ಆದರೂ ನಾನು ವಿಡಿಯೋ ಅಪ್ಲೋಡ್ ಮಾಡಲೇಬೇಕು ಅಂತ ಅದು 3-4 ಡೇಸ್ ಆದಮೇಲೆ ವಿಡಿಯೋ ಎಡಿಟ್ ಮಾಡ್ತಾ ಇರೋದು. ಏನೇ ಫಂಕ್ಷನ್ ಆದರೂ ಕ್ಯಾಮ್ರಾಮ್ಯಾನ್ ಇದ್ದರೆ ಒಂದು ಸ್ವಲ್ಪ ಸಖತ್ತಾಗಿ ಜೋಶ್ ಇರುತ್ತೆ. ನಾವು ಇನ್ನೂ ಚೆನ್ನಾಗಿ ಕಾಣಿಸ್ತೀವಿ ಮತ್ತು ಇನ್ನೂ ಸ್ವಲ್ಪ ಜಾಸ್ತಿ ಮೇಕಪ್ ಮಾಡ್ಕೋತೀವಿ. ಅದ್ರ ಜೊತೆಗೆ ನನಗೇನು ಈ ಶಾಸ್ತ್ರದಲ್ಲಿ ಏನು ಪಾರ್ಟ್ ಇಷ್ಟ ಆಗುತ್ತೆ ಅಂದರೆ, ಈ ಶಾಸ್ತ್ರ ಮಾಡಿ ಕೊನೆಗೆ ನಮ್ಮ ಅತ್ತೆದಿರು ಅಥವಾ ಯಾರಾದರೂ ಇರ್ತಾರಲ್ಲ, ಅವ್ರ ಗಂಡಂದಿರ ಹೆಸರು ಕೇಳೋದ್ರಲ್ಲಿರೋ ಖುಷಿನೇ ಬೇರೆ. ಬಟ್ ಅದು ಆಗೋಯ್ತಿದ್ರಲ್ಲಿ. ಅದನ್ನು ಮುಗಿಸ್ಕೊಂಡು ಏನಪ್ಪ ಸೌಂಡ್ ಇಷ್ಟು ಅಂತ ನೋಡಿದ್ರೆ ಒಳಗಡೆ ಮಕ್ಳುಗಳ ಸೈನ್ಯನೇ ಇತ್ತು. ಒಬ್ರಿಗಿಂತ ಒಬ್ಬರು ಕ್ಯೂಟಾಗಿ ರೆಡಿಯಾಗಿದ್ದಾರೆ. ಇವಳು ನಾನು ವಿಡಿಯೋ ಮಾಡ್ತಾಯಿದ್ದಕ್ಕೆ ನಾನು ಬರ್ತೀನಿ ತಡಿ, ನಾನು ವಿಡಿಯೋ ಮಾಡೋದು ತಿನ್ನೋದು ಬಿಟ್ಟು ಬಂದು ತಿರುಗ್ತಾ ಇದ್ದಾಳೆ. ಸೊ ಮಕ್ಕಳಿದ್ದಾಳೆ ಚಂದ ಮನೇಲಿ. ಇಷ್ಟೆಲ್ಲ ಆಗೋಷ್ಟಲಿ ಇನ್ನೊಂದು ಸ್ಯಾರಿ ಉಡ್ಸ್ಬೇಕಿತ್ತು. ಸೊ ಅಷ್ಟೊತ್ತಿಗೆ ಅವ್ರ ಅಕ್ಕನೂ ಬಂದು ಸ್ವಲ್ಪ ಹೆಲ್ಪ್ ಮಾಡೋದು. ನಮ್ಮ ಅಣ್ಣನೂ ಮಾತ್ರ ಸಖತ್ತಾಗಿ ರೆಡಿಯಾಗಿದ್ದಾರೆ. ಅದು ನನ್ನ ಫ್ರೆಂಡ್ ಅವ್ರ ಗಂಡ, ಮತ್ತು ಅವರು ನನ್ನ ಫ್ರೆಂಡವ್ರ ಮಾವ, ಇವರು ನನ್ನ ಫ್ರೆಂಡವರ ಬಾವನ ಹೆಂಡತಿ, ಮತ್ತು ಇವ್ರವ್ರ ಅಮ್ಮ, ಮತ್ತು ಇವ್ರವ್ರ ತಂಗಿ. ಆ್ಯಕ್ಚುಲಿ ನನಗಂತೂ ಇವ್ರು ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ರು. ಮತ್ತು ನನ್ನ ಫ್ರೆಂಡ್ ರಿಲೇಷನ್ ಈ ಹುಡುಗಿ, ಅವಳು ನನಗೆ ತುಂಬಾ ಕ್ಲೋಸ್ ಆದಳು. ನೆಕ್ಸ್ಟ್ ಸ್ಯಾರಿಲಿ ಪಾರ್ಟ್ ಆಫ್ 2 ಅಂತಲೇ ಹೇಳ್ಬೋದು. ಯಾಕೆಂದರೆ ಭಾಗ 2ರಲ್ಲಿ ಗಂಡನ ಮನೆ ಸೀರೆ ಉಡಿಸಿ ಗಂಡನ ಮನೆ ಸಂಬಂಧಿಕರು ಶಾಸ್ತ್ರ ಮಾಡ್ತಾರೆ. ಸೊ ನಾನು ನನ್ನ ಫ್ರೆಂಡ್ ಸೀಮಂತದಲ್ಲಿ ಸ್ವಲ್ಪ ಕೆಲಸ ಮಾಡ್ತಾಯಿದ್ದೆ. ಅಂದರೆ ಬಂದವ್ರಿಗೆಲ್ಲ ಅರ್ಶಿನ ಕುಂಕುಮ ಕೊಡ್ತಾಯಿದ್ದೀನಿ. ನಾನು ಹೇಳಿದ್ದೀನಿ ಮೊದಲೇ, ನಾನು ಬಂದು ತುಂಬ ಓಡಾಡ್ಕೊಂಡು ಕೆಲಸ ಮಾಡ್ತಾಯಿರ್ತೀನಿ, ನೀನು ನನ್ನ ಅಕ್ಕನ ಮದುವೆಗೆ ಮೊದಲೇ ಬಂದಿರಬೇಕು ಅಂತ ಅವಳಿಗೆ ಹೇಳ್ತಾ ಇದ್ದೆ. ಸೊ ಶಾಸ್ತ್ರಗಳೆಲ್ಲ ಮುಗೀತು. ಅದ್ರ ಜೊತೆ ಇನ್ನೊಂದು ಪಾರ್ಟ್ 3 ಅಂತಲೇ ಹೇಳ್ಬೋದು. ಅವರು ನನ್ನ ಫ್ರೆಂಡ್ ಅವರ ಗಂಡವರ ಅಕ್ಕನ ಮಗನ ಬರ್ಡೇ ಇತ್ತು. ಅದನ್ನು ಸಹ ಎಂಜಾಯ್ ಮಾಡ್ಕೊಂಡು ಎಲ್ಲ ಫಿನಿಶ್ ಮಾಡೋಣ ಅಂತ ಕೇಕ್ ಕಟ್ ಮಾಡಿಸ್ತಾರೆ ಇವಾಗ. ಬರ್ಡೇನೂ ಸಖತ್ತಾಗಿ ಆಯಿತು ಅಂತಲೇ ಹೇಳ್ಬೋದು. ಬರ್ಡೇ ಜೊತೆಗೆ ಎಲ್ಲ ಕೇಕ್ ಕೊಟ್ಟರು. ನಾವು ಎಲ್ಲ ಕೇಕ್ ತಿಂದ್ಕೊಂಡು ಮತ್ತು ನನ್ನ ಫ್ರೆಂಡು ಮತ್ತು ಅವರ ಮನೆಯವ್ರನ್ನ ಇಬ್ಬರೂ ಫೋಟೋಶೂಟ್ಗೆ ಅಂತ ಔಟ್ಸೈಡ್ ಕರ್ಕೊಂಡು ಹೋಗ್ತಿದ್ವಿ ಅವ್ರ ತೋಟದ ಹತ್ರ. ಫೋಟೋಗ್ರಾಫರ್ನಂತೂ ತುಂಬ ತಲೆ ತಿಂದುಬಿಟ್ಟು ಅನಿಸುತ್ತೆ. ಆ ಥರ ಫೋಸ್ ಕೊಡಿ, ಈ ಥರ ಫೋಸ್ ಕೊಡಿಸಿ, ಹಾಗೆ ಹೀಗೆ ಅಂತ ಹೆವಿ ತಲೆ ತಿಂದ್ಬಿಟ್ಟು. ಪಾಪ ಅಣ್ಣ ಅಂತೂ ಫುಲ್ ನರ್ವಸ್ ಆಗ್ತಾಯಿದ್ರು ಫೋಸ್ ಕೊಡೋದಕ್ಕೆ, ಇವರೇನು ಹಿಂಗೆಲ್ಲ ಹೇಳ್ತಾರೆ ಅಂತ. ಆದರೂ ಫೋಟೋಗ್ರಾಫರ್ ಮಾತ್ರ ಬೆಂಕಿ, ಏನು ಇವರೆಲ್ಲ ಹಿಂಗೆ ಮಾತಾಡ್ತಾರೆ ಅಂತ ಅವರು ಫುಲ್ ಶಾಕ್ ಆಗಿಬಿಟ್ಟಿದ್ರು. ನಾನು ಮತ್ತು ನನ್ನ ಫ್ರೆಂಡ್ ಅವ್ರ ರಿಲೇಷನ್ನು ಮತ್ತು ಇಬ್ಬರು ಫ್ರೆಂಡ್ ಆಗಿಬಿಟ್ಟಿದ್ವು ಅಲ್ಲಂತೂ. ಅಣ್ಣಗೆ ಮತ್ತು ರೇಗಿಸಿ ಇಟ್ಬಿಟ್ಟಿದ್ದೀವಿ, ಅಣ್ಣ ಹಂಗೆ ಫೋಸ್ ಕೊಡು ಹಿಂಗೆ ಫೋಸ್ ಕೊಡು ಅಂತ. ಕೊನೆಗೂ ಈ ಫೋಟೋಶೂಟೆಲ್ಲ ಮುಗಿಸ್ಕೊಂಡು, ಗೊತ್ತಿದೆಯಲ್ಲ ಪ್ರೋಗ್ರಾಮ್ ಏನು ನಮ್ಮದು ಅಂತ, ಹೊಟ್ಟೆ ತುಂಬ ಊಟ ಮಾಡಿಕೊಂಡು
ಊಟ ಮಾಡಿಕೊಂಡು ಫ್ರೆಂಡ್ನ ಅವ್ರ ಮನೆಗೆ ಕಳಿಸೋ ಪ್ರೋಗ್ರಾಮ್ ಬೇರೆ ಇತ್ತು. ಅದರಲ್ಲಿ ನಮ್ಮಣ್ಣ ಅಳ್ತಾರ ಇಲ್ವಾ ಅಂತ ಚೆಕ್ ಮಾಡೋಣ. ನೀವೇ ನೋಡಿ ಎಂಡವರೆಗೂ ವಿಡಿಯೋನ. ವಿಂಡೋ ಇಲ್ಸು ಹರ್ಷಿತಾ, ವಿಂಡೋ ಇಲ್ಸು. ನಾನು ನಾಳೆದಿಲ್ಲ, ನಾಡಿದ್ದು ಬರ್ತೀನಿ. ಓಕೆ. ಆಗಲೇ ವಿಡಿಯೋದಲ್ಲಿ ಹರ್ಷಿತಾರ್ ಮನೆ ಫ್ಯಾಮಿಲಿ ತೋರಿಸ್ದೆ, ಅವ್ರ ಅತ್ತೆ ತೋರಿಸಿರಲಿಲ್ಲ. ಅವ್ರ ಅತ್ತೆ. ಸೊ ಅಣ್ಣಂಗೆ ಇರಿಟೇಷನ್ ಆಗ್ತಿತ್ತು. ಆಲ್ರೆಡಿ ಡ್ರೆಸ್ ಚೇಂಜ್ ಮಾಡ್ಕೊಂಬಂದು ಎಂಟಿಗೆ ಬಾಯ್ ಮಾಡಕ್ಕೆ ಬಂದಿದ್ದಾರೆ. ನಾನೇನೋ ಅಣ್ಣ ಅಳುತ್ತೆ ಅಂತ ಅಂದ್ಕೊಂಡ್ರೆ ಅಣ್ಣನಾಗ ಆಡ್ಕೊಂಡು ಹೋಗ್ತಾ ಇದ್ದೆ. ಆದ್ರೆ ಏನೇ ಆದರೂ ಒಂದು ಫೀಲ್ ಇದ್ದೇ ಇರುತ್ತೆ ಮನಸ್ಸಲ್ಲಿ. ತೋರಿಸ್ಕೊಳಲ್ಲ, ಹುಡುಗ್ರೆ ಅಲ್ವಾ, ಎಲ್ಲರಿಗೂ ಬಾಯ್ ಹೇಳೋಣ. ಫೈನಲಿ ನನ್ನ ಫ್ರೆಂಡು ಸೀಮಂತ ಕಾರ್ಯಕ್ರಮ ಮುಗ್ದೋಗಿದ್ದೆ. ಅವಳನ್ನ ಮನೆಗೆ ಕಳಿಸಿ ನಾನು ಮನೆಗೆ ಬಂದಿದ್ದೀನಿ. ಇವಾಗ ರೆಸ್ಟ್ ಮಾಡೋ ಟೈಮ್. ಸೊ ನಿಮಗೂ ಜಾಸ್ತಿ ವಿಡಿಯೋ ಲೆಂತ್ ಆಗಿದೆ, ನೋಡೋಕ್ಕಾಗಲ್ಲ. ಎಂಡರ್ಗೂ ಸ್ಕಿಪ್ ಮಾಡ್ದಲ್ಲಿ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಪ್ಲೀಸ್ ಸಪೋರ್ಟ್ ಮಾಡಿ. ಬಾಯ್, ಮತ್ತೆ ಸಿಗುವ.